ಮುಕ್ತ ಖಂಡದಿಂದ ಏನೇನು ಬೇಕು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡ್ತೀವಿ. ಸರ್, ಈಗ ಸಚಿವ ಸಂಪುಟ ಕ್ಯಾಬಿನೆಟ್ ಸೀರೀಸ್ ಸಚಿವ ಸಂಪುಟಕ್ಕೆ ಚರ್ಚೆ ಮಾಡಿದ್ದೀವಿ. ದೆಹಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಎಲ್ಲ ಕೂಡ ನಾನು ಆ ಟೈಮ್ ಡಿಸೆಂಬರ್ಗೆ ಯಾವುದು ಕೇಳುವುದೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ವಿಧಿ ಇಲ್ಲದೆ SIRಗೋಸ್ಕರ ನಾವೆಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿದ್ದು. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಅವ್ರಿಗೆ ನಾವು ಮುಂದೆ MLC ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಗಿನ ಅಧಿಕಾರಿಗಳನ್ನ ಕೂಡ ನಡೆಸೋದು ನಮಗೆ ಸೂಕ್ತ ಅಲ್ಲ. ಆಮೇಲೆ ಯಾವುದೋ ರಿಸರ್ವೇಷನ್ ಇಶ್ಯೂಸ್ ಅಲ್ಲಿ ಕೆಲವೊಂದು ಕೋರ್ಟ್ ಇದೆ. ಯಾವುದೇ ಆದರೂ ಅದಕ್ಕೆಲ್ಲ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಬೈ ಡಿಸೆಂಬರ್ ZPTP ಲೋಕಲ್ ಬಾಡಿ ಎಲ್ಲ ಮುಗಿದ್ಬಿಡುತ್ತೆ. ಆಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಾವು ಮುಗಿಸ್ಬೇಕು. ಈಗ ಸರ್, ಇದು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ BJP JDS ಪ್ರೊಟೆಸ್ಟ್ ಮಾಡ್ತಾ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡ್ತೀನಿ. CC ಆಫೀಸ್ ಟೆಂಪಲ್, ವಿ ಕಾಂಟ್ ಲೀವ್ ದಿಸ್ 24 Akbar Road. We have lived with this, we are breathing with this, we have grown with this. So it is my duty to come and meet my General Secretary in the temple itself. That is why I have come here. It is all the workers' temple this is. So today there was a big decision on the Supreme Court on the local body elections of Bangalore BBA. We wanted to do by the time itself, by 31st August. But due to this SIR issue, we are requested for a time from the state government, state election commission and all these things. I think it will be complete. We at no point of time will not postpone it. We will complete not only this election, all the Jilla Panchayat, Taluk Panchayat, Gram Panchayat and all the municipality corporation. I will see that by this March, this December, all the elections will be completed. Any young faces in... My duty is to see that all the young new people from the Gram Panchayat to the corporation, they will be given an opportunity. The democratic 73rd, 74th amendment, whatever is there, has to be implemented and all should be elected. They should work. No administrative should be there. On cabinet expansion, ಮುಕ್ತ ಖಂಡದಿಂದ ಏನೇನು ಬೇಕು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದಾರೆ. ಚರ್ಚೆ ಮಾಡ್ತೀವಿ. ಸರ್, ಈಗ ಸಚಿವ ಸಂಪುಟ ಕ್ಯಾಬಿನೆಟ್ ಸೀರೀಸ್ ಸಚಿವ ಸಂಪುಟಕ್ಕೆ ಚರ್ಚೆ ಮಾಡಿದ್ದೀವಿ. ದೆಹಲಿ ಅವರು ಏನು ಹೇಳಬೇಕು ನನಗೆ ಹೇಳಿದ್ದಾರೆ. ಇವತ್ತು ಖರ್ಗೆ ಸಾಹೇಬರು ಇಲ್ಲ, ಅವರು ನಾಳೆ ಬರ್ತಾರೆ. ಬಂದ್ಮೇಲೆ ಏನು ತೀರ್ಮಾನ ಮಾಡ್ತಾರೆ, ಹೈಕಮಾಂಡ್ ಏನು ಮಾಡ್ತಾರೆ, ನಾವೆಲ್ಲ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದೀವಿ. ಅವರೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರು ಯಾವಾಗ ಹೇಳ್ತಾರೋ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಎಲ್ಲ ಕೂಡ ನಾನು ಆ ಟೈಮ್ ಡಿಸೆಂಬರ್ಗೆ ಯಾವುದು ಕೇಳುವುದೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ವಿಧಿ ಇಲ್ಲದೆ SIRಗೋಸ್ಕರ ನಾವೆಲ್ಲ ಸಿದ್ಧತೆ ಕೂಡ ಮಾಡಿಕೊಂಡಿದ್ದು. ನನಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಅವ್ರಿಗೆ ನಾವು ಮುಂದೆ MLC ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಾ ಇದೆ. ಗ್ರಾಮ ಪಂಚಾಯತಿಗಿನ ಅಧಿಕಾರಿಗಳನ್ನ ಕೂಡ ನಡೆಸೋದು ನಮಗೆ ಸೂಕ್ತ ಅಲ್ಲ. ಆಮೇಲೆ ಯಾವುದೋ ರಿಸರ್ವೇಷನ್ ಇಶ್ಯೂಸ್ ಅಲ್ಲಿ ಕೆಲವೊಂದು ಕೋರ್ಟ್ ಇದೆ. ಯಾವುದೇ ಆದರೂ ಅದಕ್ಕೆಲ್ಲ ಮುಕ್ತಿ ಮಾಡಿ ನಾವು ಎಲ್ಲ ಎಲೆಕ್ಷನ್ಸ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಬೈ ಡಿಸೆಂಬರ್ ZPTP ಲೋಕಲ್ ಬಾಡಿ ಎಲ್ಲ ಮುಗಿದ್ಬಿಡುತ್ತೆ. ಆಲ್ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಾವು ಮುಗಿಸ್ಬೇಕು. ಈಗ ಸರ್, ಇದು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ BJP JDS ಪ್ರೊಟೆಸ್ಟ್ ಮಾಡ್ತಾ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ. ನಾನು ಏನೇನು ಮಾತಾಡಬೇಕು ಎಲ್ಲ ಮಾತಾಡ್ತೀನಿ. CC ಆಫೀಸ್ ಟೆಂಪಲ್, ವಿ ಕಾಂಟ್ ಲೀವ್ ದಿಸ್ 24 Akbar Road. We have lived with this, we are breathing with this, we have grown with this. So it is my duty to come and meet my General Secretary in the temple itself. That is why I have come here. It is all the workers' temple this is. So
So today there was a big decision on the Supreme Court on the local body elections of Bangalore BBA. We wanted to do by the time itself by 31st August, but due to this SIR issue, we are requested for a time from the state government, state election commission and all these things. I think it will be complete. We will at no point of time will not postpone it. We will complete not only this election, all the Jilla Panchayat, Taluk Panchayat, Gram Panchayat and all the municipality corporation. I will see that by this March, December, all the elections will be completed. Any young, Sir, on any cabinet young, expansion, sir. any young faces in? My duty is to see that all the young new people from the Gram Panchayat to the corporation, they will be given an opportunity. The democratic 73rd, 74th amendment, whatever is there, has to be implemented and all should be elected. They should work. No administrative should be there. On cabinet expansion, sir. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.